कामयन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तन्महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। ಶ್ರೀಮದ್ ಭಾಗವತ ತೃತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ 26ನೇ ಶ್ಲೋಕ. ತತೋ ನಂದವ್ರಜಮಿತಃ ಪಿತ್ರಾ ಕಂಸಾದ್ ವಿಬಿಭ್ಯತ ಏಕಾದಶ ಸಮಸ್ತತ್ರ ಗೂಢಾರ್ಚಿಃ ಸಬಲೋ ವಸತ್. ವಿದುರನ ಪ್ರಶ್ನೆ, ಕೃಷ್ಣನ ಚರಿತ್ರೆಯನ್ನ ತಿಳಿಸಿಕೊಡಿ ಹಾಗೆ ಅಂತ. ಕೃಷ್ಣನ ವಿಚಾರವನ್ನ ತಿಳಿಸಿ ಹಾಗೆ ಅಂತ. ಅದಕ್ಕೆ ಉದ್ಧವರು ಸಂಕ್ಷೇಪವಾಗಿ ಕೃಷ್ಣನ ಚರಿತ್ರೆಯನ್ನು ಹೇಳಿದ್ದಾರೆ. ವಸುದೇವ ದೇವಕಿಯಲ್ಲಿ ಪರಮಾತ್ಮ ಅವತಾರ ಮಾಡಿದ್ದು ಕಾರಾಗೃಹದಲ್ಲಿ ತಂದೆ ತಾಯಿಯರನ್ನ ಸಂತೋಷಪಡಿಸಬೇಕು, ಆ ಬಂಧನದಿಂದ ಬಿಡುಗಡೆ ಕೊಡಿಸಬೇಕು, ಮತ್ತು ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದ್ದಾರೆ ಅವರನ್ನು ಕೂಡ ಅನುಗ್ರಹ ಮಾಡಬೇಕು ಅಂತ ಈ ಎರಡು ಉದ್ದೇಶದಿಂದ ಕೃಷ್ಣಾವತಾರ ಆಯಿತು ಅಂತ ಹೇಳಿ, ತದನಂತರ ಪರಮಾತ್ಮ ಕಂಸಾದ್ ವಿಬಿಭ್ಯತ, ಕಂಸನಿಂದ ಹೆದರಿದವನಂತೆ ಪರಮಾತ್ಮ ಏನ್ ಮಾಡ್ತಾನೆ, ತತಃ ನಂದವ್ರಜಂ ಇತಃ ಪಿತ್ರ, ತಂದೆಗೆ ಹೇಳ್ತಾನೆ, ನನ್ನನ್ನ ಇಲ್ಲಿ ಇಟ್ಟಿರಿಸಬೇಡ, ನೀನು ನನ್ನನ್ನ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗು ಹಾಗೆ ಅಂತ ಕರೆದುಕೊಂಡು ಹೋಗ್ತಾನೆ. 11 ವರ್ಷದ ತನಕ ಪರಮಾತ್ಮ ಅಲ್ಲೇ ಇರ್ತಾನೆ ಅಂತ. ಗೂಢಾರ್ಚಿಹಿ ವಸತ್ ಸಬಲಃ. ಅಪ್ರಕಾಶಿತ ಸ್ವಮಾಹಾತ್ಮ್ಯ ಅಂತ ಬರೀತಾರೆ. ತನ್ನ ಮಹಿಮೆಯನ್ನ ಪ್ರಕಾಶ ಮಾಡದೆ ಪರಮಾತ್ಮ ಇದ್ದ ಹಾಗೆ ಅಂತ. ಅಲ್ಲೇನ್ ಮಾಡ್ತಾ ಇದ್ದ ಪರಮಾತ್ಮ ಹಾಗೆಂದ್ರೆ, ಪರಿತೋ ವತ್ಸಪೈರ್ವತ್ಸಾನ್ ಚಾರಯನ್ ವ್ಯಹರತ್ ಹರಿಹಿ ಯಮುನಾ ಉಪವನೆ ಕೂಜತ್ ದ್ವಿಜ ಸಂಕುಲಿತಾಂಘ್ರಿಪೇ ಹಾಗೆ ಅಂತ. ವತ್ಸಪೈಹಿ ಪರಿತಃ, ಗೋಪಾಲ ಜೊತೆಗೆ ಸುತ್ತ ಇದ್ದು, ವತ್ಸಾನ್ ಚಾರಯನ್, ಕರುಗಳನ್ನೆಲ್ಲ ನೋಡ್ಕೊಳ್ತಾ, ವ್ಯಹರತ್ ಆಟವನ್ನು ಆಡಿದ, ಯಮುನಾ ತೀರದಲ್ಲಿ. ಕೂಜದ್ ದ್ವಿಜ ಅಂದ್ರೆ ತಾನು ಕೂಗಿದನಂತೆ, ಪಕ್ಷಿಗಳಂತೆ ಕೂಗುವುದು. ಆ ಪಕ್ಷಿಗಳು ಮರದಲ್ಲಿ, ಅಲ್ಲಿ ಅನೇಕ ಮರಗಳು ಇದೆ, ಮರಗಳಲ್ಲಿ ಅನೇಕ ಪಕ್ಷಿಗಳು ಇದ್ದವು, ಆ ಪಕ್ಷಿಗಳಂತೆ ಪರಮಾತ್ಮ ತಾನು ಕೂಗಿದ ಹಾಗೆ ಅಂತ. ಆ ರೀತಿಯಾದ ಆಟಗಳು ಅಂತ. ಕೌಮಾರಾಧರ್ಶಯಂಶ್ಚೇಷ್ಟಾಃ ಪ್ರೇಕ್ಷಣೀಯ ವ್ರಜೌಕಸಾಂ ಮೃದನ್ನಿವಹ ಸಂಮುಗ್ಧ ಬಾಲಸಿಂಹಾವಲೋಕನಃ. ಇನ್ನು ಸ್ವಲ್ಪ ದೊಡ್ಡವನಾಗಿ ಪರಮಾತ್ಮ ಅನೇಕ ಚೇಷ್ಟೆಗಳನ್ನೆಲ್ಲ ಮಾಡ್ತಾ, ರುದನ್ ಹಸನ್, ಅಳುತ್ತಾ ನಗುತ್ತಾ ಮುಗ್ಧವಾಗಿ ಮಾತನಾಡುತ್ತಾ, ಮುಗ್ಧಬಾಲ ಸಿಂಹಾವಲೋಕನ, ಸಿಂಹದಂತೆ ನೋಟವನ್ನ ನೋಡುತ್ತಾ ಈ ಥರ ನಾನಾ ವಿಧವಾದ ಆಟಗಳನ್ನು ಆಡಿದ ಅಂತ. ಇನ್ನು ಅಧಿಕಂ ವಯಂ ಪ್ರಾಪ್ತಃ ಸಯೇವ ಗೋಕುಲಂ ಲಕ್ಷ್ಮ್ಯಾ ನಿಕೇತಂ ಸಿತಗೋವೃಷಂ ಚಾರಯನ್ ಅನುಗಾನ್ ಗೋಪಾನ್ ರಣದ್ವೇನುರರೀರಮತ್. ಸಂಪದ್ಭರಿತವಾದ
ಆ ನಂದಗೋಕುಲವನ್ನ ಪರಮಾತ್ಮ ರಕ್ಷಣೆ ಮಾಡಿದ, ಸಂತೋಷಪಡಿಸಿದ. ಶುಭ್ರವಾದ ಗೋವುಗಳು, ಎತ್ತುಗಳು, ಅದನ್ನೆಲ್ಲ ಕಾಡಿಗೆ ಕರೆದೊಯ್ಯಿತು. ಅನುಗಾನ್ ಗೋಪಾನ್, ಅನೇಕ ಗೋಪಾಲರು ಅವನನ್ನು ಹಿಂಬಾಲಿಸಿದರು. ಎಲ್ಲರನ್ನೂ ವೇಣುನಾದದಿಂದ ಸಂತೋಷಪಡಿಸಿ ಪರಮಾತ್ಮ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಪ್ರಯುಕ್ತಾನ್ ಭೋಜರಾಜೇನ ಮಾಯಿನಃ ಕಾಮರೂಪಿಣಃ ಲೀಲಯ ವ್ಯನದತ್ ತಾನ್ಸ್ತಾನ್ ಬಾಲ ಕ್ರೀಡನಕಾನಿವ. ಭೋಜರಾಜ ಅಂದ್ರೆ ಕಂಸ. ಕಂಸನಿಂದ ಕಳುಹಿಸಲ್ಪಟ್ಟ ಅನೇಕ ಮಾಯಿನಃ, ಕಾಮರೂಪಿಣಃ, ಕಪಟ ಬುದ್ಧಿ ಉಳ್ಳವರಾದ ಪೂತನ, ಶಕಟಾಸುರ ಮುಂತಾದವರು, ಅವರೆಲ್ಲರನ್ನು ಕೂಡ ಪರಮಾತ್ಮ ಲೀಲೆಯ ವ್ಯನುದತ್, ಲೀಲಾಜಾಲವಾಗಿ ಸಂಹಾರ ಮಾಡಿದ. ಬಾಲಹ ಕ್ರೀಡನಕಾನಿವ, ಹೇಗೆ ಸಣ್ಣ ಸಣ್ಣ ಹುಡುಗರು ಹುಲ್ಲಿನಿಂದ ಅದು ಗೊಂಬೆ ಇವನ್ನೆಲ್ಲ ಹೇಗೆ ಅನಾಯಾಸವಾಗಿ ಮುರಿದಾಕ್ತಾರೆ, ನಾಶ ಮಾಡ್ತಾರೆ, ಆ ಥರ ಪರಮಾತ್ಮನು ಕೂಡ ಮುರಿದಾಕಿದ ಅಂತ ಹೇಳಿ, ವಿಪನ್ನಾನ್ ವಿಷಪಾನೇನ ನಿಗೃಹ್ಯ ಭುಜಗಾಧಿಪಂ ಉತ್ತಾಪ್ಯ ಅಪಾಯಯತ್ ಗಾವಃ ತತ್ತೋಯಂ ಪ್ರಕೃತಿ ಸ್ಥಿತಂ. ವಿಷಪಾನೇನ ವಿಪನ್ನಾನ್, ಅಲ್ಲಿ ಯಮುನಾ ತೀರದಲ್ಲಿ ಅನೇಕ ಗೋವುಗಳು, ಗೋಪಾಲರು ಮೃತರಾದರು, ಮೂರ್ಛಿತರಾದರು. ಅವರನ್ನೆಲ್ಲ ನಿಗೃಹ್ಯ ಭುಜಗಾಧಿಪಂ, ಉತ್ಥಾಪ್ಯ ಅಪಾಯಯತ್ ಗಾವಸ್ತತ್ತೋಯಂ ಪ್ರಕೃತಿಸ್ಥಂ. ತನ್ನ ದಿವ್ಯವಾದ ದೃಷ್ಟಿಯಿಂದ ಮೃತರಾದ ಗೋಪಾಲರು, ಆಕಳುಗಳು, ಕರುಗಳು ಎಲ್ಲವನ್ನು ನೋಡಿ ಪರಮಾತ್ಮ ತಾನು ಅದನ್ನ ಪುನಃ ಉಜ್ಜೀವನಗೊಳಿಸಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿದ ಹಾಗೆ ಅಂತ. ಅಯಾಜಯದ್ ಗೋಸವನೆ ಗೋಪರಾಜಂ ದ್ವಿಜೋತ್ತಮೈಃ ವಿತ್ತಸ್ಯ ಚ ಉರುಭಾರಸ್ಯ ಚಿಕೀರ್ಷನ್ ಸದ್ವ್ಯಯಂ ವಿಭುಃ. ಅಯಾಜಯದ್ ಗೋಸವನೇನ, ಗೋಬ್ರಾಹ್ಮಣ ಅದ್ರಿ ಅಂದ್ರೆ ಬೆಟ್ಟದ ಪೂಜೆ, ಗೋವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಬೆಟ್ಟದ ಪೂಜೆ, ಇಷ್ಟು ಮಾಡಿದ ಪರಮಾತ್ಮ. ಅವುಗಳಲ್ಲಿ ತಾನು ಪ್ರವೇಶ ಮಾಡಿ ತಾನೇ ಅವುಗಳ ಭೋಗವನ್ನು ಮಾಡಿದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲವನ್ನು ಮಾಡಿ ಆ ನಂದಗೋಕುಲ ಅತಿ ಸಮೃದ್ಧವಾಗುವಂತೆ ಮಾಡಿದ ಅಂತ ಹೇಳ್ತಾರೆ. ಮಾಡಿ ಸದ್ವ್ಯಯ, ದುಡ್ಡು ಗಳಿಸೋದು ಒಂದು ಅಂತಾದ್ರೆ ಅದನ್ನ ಸದ್ವ್ಯಯ, ಸರಿಯಾಗಿ ಖರ್ಚು ಮಾಡೋದು ಒಂದು, ಎಲ್ಲೆಲ್ಲೋ ಹೋಗಿ ಹಾಳು ಮಾಡಬಾರದು ಆ ಸಂಪತ್ತನ್ನ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆಗುವಂತೆ ಮಾಡಿದ ಅಂತ. ವರ್ಷತೀಂದ್ರೇ ವ್ರಜಃ ಕೋಪಾತ್ ಭಗ್ನಮಾನೆ ಅತಿ ವಿಹ್ವಲೆ ಗೋತ್ರಲೀಲಾತಪತ್ರೇನ ತ್ರಾತೋ ಭದ್ರ ಅನುಗೃಹ್ಣತ. ಯಾವಾಗ ಇಂದ್ರನ ಪೂಜೆಯನ್ನು ಪರಮಾತ್ಮ ತಪ್ಪಿಸಿ ಪರ್ವತಕ್ಕೆ ಪೂಜೆ ಮಾಡಿದ, ಆಗ ಇಂದ್ರನಿಗೆ ಸಿಟ್ಟು ಬಂದು ಪ್ರಳಯ ಕಾಲದ ಮೋಡಗಳಿಗೆ ಆಜ್ಞೆ ಮಾಡಿ ಮಳೆ ಸುರಿಸುವಂತೆ ಮಾಡಿ, ಗೋತ್ರ ಲೀಲಾತ ಪತ್ರೇನ ಪರ್ವತಾಖ್ಯ ಕ್ರೀಡಾ ಛತ್ರೇನ, ಆ ಗೋವರ್ಧನ ಬೆಟ್ಟವನ್ನೇ ಪರಮಾತ್ಮ ಛತ್ರಿ, ಅಂಬ್ರಲ್ಲ ಅಂತಾರೆ ನೋಡಿ, ಆ ಥರ ಎತ್ತಿ ಎಲ್ಲರನ್ನು ಕಾಪಾಡಿದ ಅಂತ ಹೇಳ್ತಾರೆ. ತ್ರಾತಃ ಶರತ್ ಶಶಿಕರೇನ್ ಮೃಷ್ಟಂ ಮಾನಯನ್ ರಜನೀಮುಖಂ ಗಾಯನ್ ಕಲಪದಂ ರೇಮೆ ಸ್ತ್ರೀನಾಂ ಮಂಡಲ ಮಂಡನಃ. ಶರದೌ ಉದಿತಃ ಶಶಿ,
ಶರತ್ಕಾಲದ ಚಂದ್ರ ಅದ್ಯಾವುದು ಮೋಡ ಗಿಡ ಯಾವುದೂ ಇರಲ್ಲ, ಸ್ವಚ್ಛವಾಗಿ ಇರುತ್ತದೆ. ಅಲ್ಲಿ ಇರುವ ಮೋಡಗಳು ಯಾವುದು ಡಿಸ್ಟರ್ಬ್ ಮಾಡಲ್ಲ. ಚಂದ್ರ ಪ್ರಕಾಶ ಚೆನ್ನಾಗಿರುತ್ತೆ. ಅದರಿಂದ ಶರತ್ ಚಂದ್ರ ಅಂತ ಹೇಳೋದು. ಶರತ್ಕಾಲದ ಶರದ್ ಋತುವಿನ ಚಂದ್ರ ಅಂತ. ಅದರಿಂದ ಅದರಂತೆ ಶೀತವಾದ ಮಾತುಗಳು, ಚಟುವಟಿಕೆಗಳು ಇರತಕ್ಕ ಪರಮಾತ್ಮ ಚೆನ್ನಾಗಿ ಅಲಂಕರಿಸಲ್ಪಟ್ಟ ರಜನೀಮುಖಂ ಪ್ರದೋಷಂ ಕಲಪದಂ ಯಥಾ ಭವತಿ ತಥಾ ಮಂಡಲಂ, ಆ ಜೊತೆಗ ಸ್ತ್ರೀಯರ ಜೊತೆಗೆ ರಾಸಲೀಲೆಯನ್ನು ಕೂಡ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಉದ್ದವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ನಂದಗೋಕುಲದಲ್ಲಿ ಆದ ವಿಚಾರ. ಮುಂದಿನದ್ದು ಮಥುರಾಗೆ ಪರಮಾತ್ಮ ಬರ್ತಾನೆ, ಅಲ್ಲಿ ಏನಾಯ್ತು ಅಂತ ಮುಂದೆ ಹೇಳ್ತಾರೆ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ದ್ವಿತೀಯೋಧ್ಯಾಯ. ತೃತೀಯೋಧ್ಯಾಯದಲ್ಲಿ ಉದ್ಧವ ಉವಾಚ ತತಸ್ಸ ಆಗತ್ಯ ಪರಂ ಸ್ವಪಿತ್ರೋಶ್ಚಿಕೀರ್ಷಯಾಶಾಂ ಬಲದೇವ ಸಂಯುತಃ ನಿಪಾತ್ಯ ತುಂಗಾದ್ ರಿಪು ಯೂಥನಾಥಂ ಹತಂ ವ್ಯಕರ್ಷದ್ ವ್ಯಸುಮೋಜಸೌರ್ವ್ಯಾಂ. ವೃಂದಾವನದಿಂದ ಪರಮಾತ್ಮ ಮಥುರಾಪಟ್ಟಣಕ್ಕೆ ಬಂದು ಬಲರಾಮನಿಂದ ಕೂಡಿದವನಾಗಿ ಕಂಸ ಹನನಾದಿ ಕ್ರಿಯೆಗಳನ್ನು ಮಾಡ್ತಾನೆ. ನಿಪಾತ್ಯ ತುಂಗಾದ್ ರಿಪುಯೂಥನಾಥಂ, ಗೋಡೆ ಎತ್ತರವಾದ ಮಂಚ ಅಂತದ್ದು ಕಂಸ ಕೂತಿದ್ದು. ಆ ಎಚ್ಚರದಿಂದ ಅವನನ್ನು ನೆಲಕ್ಕೆ ಬೀಳಿಸಿ ಅವನನ್ನು ಸಂಹಾರ ಮಾಡ್ತಾನೆ ಕೃಷ್ಣ. ವ್ಯಕರ್ಷತ್ ವ್ಯಸುಂ ಓಜಸೋರ್ವ್ಯಾಂ, ಅವನ ಪ್ರಾಣ ಹೋಗುವಂತೆ ಮಾಡಿದ, ಕಂಸನ ಪ್ರಾಣ ಹೋಗುವಂತೆ ಮಾಡಿದ ಅಂತ ಹೇಳ್ತಾರೆ. ಸಾಂದೀಪಿನೇ ಸಕೃತ್ ಪ್ರೋಕ್ತಂ ಬ್ರಹ್ಮಾರೀತ್ಯ ಸವಿಸ್ತರಂ ತಸ್ಮೈ ಪ್ರಾದಾದ್ ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಸಾಂದೀಪಿನಿ ಆಚಾರ್ಯರ ಗುರುಗಳತ್ರ ಹೋಗಿ ಬ್ರಹ್ಮಾರೀತ್ಯ ವೇದಾದಿ ಶಾಸ್ತ್ರಗಳನ್ನೆಲ್ಲ ಪರಮಾತ್ಮ ಅಧ್ಯಯನ ಮಾಡಿದ. ಅದು ಹೇಗೆ ಸವಿಸ್ತರಂ, ವಿಸ್ತಾರವಾಗಿ. ಎಷ್ಟು ದಿವಸ? 64 ದಿವಸ ಅಂತ. ಸಂದೀಪಿನಿ ಋಷಿಗಳಿಗೆ ಅಷ್ಟೇ ಬೇಗ ಹೇಳಕ್ಕಾಯ್ತು ಅಂತ ಹೇಳ್ತಾರೆ. 64 ದಿವಸದಲ್ಲಿ 64 ವಿದ್ಯೆಯನ್ನು ಕಲಿತು ಪರಮಾತ್ಮ ಬರ್ತಾನೆ. ಗುರುದಕ್ಷಿಣಾ ರೂಪವಾಗಿ ಏನ್ ಕೊಡಬೇಕು ಅಂತ ಕೇಳಿದ್ರೆ ವರಂ ಪುತ್ರಂ ಮೃತಂ, ಅವನ ಮಗ ಸಾಂದೀಪಿನಿ ಆಚಾರ್ಯರ ಮಗ ಮೃತನಾಗಿದ್ದ. ಅವರ ಸಾಂದೀಪಿನಿ ಆಚಾರ್ಯರ ಮನೆಯವರು ಕೇಳ್ತಾರೆ. ಇವ್ರು ಹೋಗಿ ಕೇಳಿದಾಗ ಕೃಷ್ಣ ಗುರುದಕ್ಷಿಣೆ ಏನ್ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾನೆ, ಏನ್ ಕೊಡೋದು ಅಂತ ಪತ್ನಿ ಹತ್ರ ವಿಚಾರ ಮಾಡಿದಾಗ ಅವರು ಹೇಳಿದ ಸೂಚನೆ ಇದು, ಮಗನನ್ನ ಕೇಳಿ ಮೃತನಾಗಿದ್ದಾನೆ ಹಾಗೆ ಅಂತ. ಪರಮಾತ್ಮ ಸಂದೀಪಿನಿ ಆಚಾರ್ಯ ಹೇಳಿದಾಗ ಆಯ್ತು ಅಂತ ಹೋಗಿ ಆ ಮಗನನ್ನ ತಂದು ಗುರುಗಳ ಹತ್ರ ಒಪ್ಪಿಸ್ತಾರೆ. ಇದು ಇಂತಹ ಗುರುದಕ್ಷಿಣೆಯನ್ನು ಕೂಡ ಪರಮಾತ್ಮ ಗುರುಗಳಿಗೆ ಸಮರ್ಪಣೆ ಮಾಡಿದರು ಅಂತ. ಇನ್ನು ಸಮಾಹುತ ಭೀಷ್ಮಕ ಕನ್ಯೆಯೇ ಶ್ರಿಯಸ್ಸವರ್ಣೇನ ಜಿಹೀರ್ಷಯೈಷಾಂ ಗಂಧರ್ವವೃತ್ಯ ಮಿಷತಾಂ ಸ್ವಭಾಗಂ ಜಹ್ರೇ ಪದಂ ಮೂರ್ಧ್ನಿ ದಧತ್ ಸುಪರ್ಣಃ ಹಾಗೆಂತ ಕೃಷ್ಣನ ಮದುವೆಯ ವಿಚಾರ ಬರುತ್ತದೆ. ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.